ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫಲ್ಲಿ ನಿಮಗೆ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿಗೆ ಕರ್ಮ ಕಾಡ್ತಿದ್ಯಾ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಇದು ಜನರಲ್ ರೀಡಿಂಗ್, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಟು. ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಯಾವ ವ್ಯಕ್ತಿ ಅವರಿಗೆ ಮೋಸ ಮಾಡಿ ಬಿಟ್ಟು ಹೋಗಿದಾರಲ್ಲ, ಅವರಿಗೆ ಕರ್ಮ ರಿಟರ್ನ್ಸ್ ಆಗಿದೆಯಾ, ಕಾಡ್ತಿದ್ಯಾ ಕರ್ಮ ಅನ್ನೋದು. ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಕಾಣ್ತಿದೆ. ಪಾಸ್ಟ್ ಅಲ್ಲಿ ನಿಮ್ ಪರ್ಸನ್ ಆಗಿರ್ಬೋದು, ನಿಮಗೆ ಮೋಸ ಮಾಡಿ ಬಿಟ್ಟು ಹೋಗಿರೋರು ಯಾರೇ ಆಗಿರ್ಬೋದು, ಇನ್ನೊಂದು ವ್ಯಕ್ತಿಗೋಸ್ಕರ ನಿಮ್ಗೆ ಮೋಸ ಮಾಡಿ ಬಿಟ್ಟು ಹೋಗಿದ್ದಾರೆ. ಬಟ್ ಈಗ ಸದ್ಯಕ್ಕೆ ಅವ್ರ ಸಿಚುವೇಶನ್ ಹೇಗಿದೆ ಅಂತಂದ್ರೆ, ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗ್ತಾ ಇದೆ. ನಾನ್ ಮಾಡಿರೋದು ಇದು ತಪ್ಪು, ನಾನು ಈ ರೀತಿ ಮಾಡಬಾರ್ದಿತ್ತು, ನಾನು ಫುಲ್ ಆಗಿ ಸ್ಟೆಪ್ ತಗೊಂಡೆ. ಒಂದು, ಹೆಲ್ತ್ ವೈಸ್ ಚೆನ್ನಾಗಿಲ್ಲ, ತುಂಬಾ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ ಈ ಪರ್ಸನ್. ಅಂಡ್ ಈ ಪರ್ಸನ್ ಈಗ ಕರೆಕ್ಟ್ ಆಗಿ ಟೈಮ್ ಕೊಡೋರು ಯಾರು ಇಲ್ಲ. ಅಂಡ್ ಡಿಪ್ರೆಷನ್ ಮೋಡ್, ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಆಗ್ತಿಲ್ಲ ಈ ಪರ್ಸನ್ಗೆ. ಸುಮ್ನೆ ಮೊಬೈಲ್ ಸ್ಕ್ರೋಲ್ ಮಾಡ್ಕೊಂಡು ಈ ರೀತಿ ಟೈಮ್ ಪಾಸ್ ಮಾಡ್ತಿದ್ದಾರೆ ಈ ಪರ್ಸನ್. ಅಂಡ್ ಎಫರ್ಟ್ಸ್ ಅನ್ನೋದನ್ನ ತೋರಿಸ್ತಾರೆ, ಏನಾದ್ರೂ ಒಂದು ನ್ಯೂ ಬಿಗಿನಿಂಗ್ ಏನಾದ್ರೂ ಮಾಡ್ಬೇಕು ಅಂತ. ಬಟ್ ಇವ್ರಿಗಿರೋ ಇಮ್ಮೆಚುರಿಟಿ ಅಂಡ್ ಇವ್ರಿಗೆ ಬಂದಂತ ಆಪರ್ಚುನಿಟೀಸ್ನೆಲ್ಲ ಈ ಪರ್ಸನ್ ಕಳ್ಕೊಂಡಿದ್ದಾರೆ. ಈ ಪರ್ಸನ್ಗೆ ಏನ್ ಫೀಲ್ ಆಗುತ್ತೆ, ನಾನು ಇಷ್ಟು ಜೆನ್ಯೂನ್ ಇದ್ದೀನಿ, ನಾನು ಇಷ್ಟು ಒಳ್ಳೆಯವರು, ನನ್ಗೆ ಯಾಕೆ ಈ ರೀತಿ ಪ್ರಾಬ್ಲಮ್ ಅನ್ನೋದು. ಬಟ್ ಈಗ ಅವ್ರ ಲೈಫಲ್ಲಿ ಏನೂ ಚೆನ್ನಾಗಿಲ್ಲ, ಅಥವಾ ಫೈನಾನ್ಷಿಯಲಿ ಸ್ವಲ್ಪ ಒಂದ್ ತಕ್ಕ ಮಟ್ಟಕ್ಕೆ ಇರ್ಬೋದು, ಬಟ್ ಅಷ್ಟೊಂದಿಲ್ಲ ಅದೂನು. ಈ ಪರ್ಸನ್ಗೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಆಗ್ತಿಲ್ಲ. ಆ ಆಲೋಚನೆಗಳು ಅನ್ನೋದು ಅವ್ರನ್ನ ಬಿಡ್ತಿಲ್ಲ, ಅವ್ರನ್ನ ಕೊಲ್ತಿದೆ ಅದು. ಅದರಿಂದ ಇವ್ರ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ. ಇನ್ನೇನೋ ಒಂದು ಹೊಸ ಐಡಿಯಾ ಮಾಡ್ತಾರೆ, ಆ ಎಫರ್ಟ್ಸ್ ಹಾಕಕ್ ಹೋಗ್ತಾರೆ, ಅಲ್ಲಿ ಏನು ಬ್ಯಾಲೆನ್ಸಿಗೆ ಬರ್ತಾ ಇಲ್ಲ. ಇಲ್ಲಿ ಖಂಡಿತ ಇವ್ರ ಲೈಫಿಗೆ ಬಂದಂತ ಒಳ್ಳೆ ಆಪರ್ಚುನಿಟೀಸ್ ನ ಈ ಪರ್ಸನ್ ಕಳ್ಕೊಂಡಿದ್ದಾರೆ. ಒಂದು ವ್ಯಕ್ತಿಗಳ ಮೂಲಕ ಆಗಿರ್ಬೋದು, ಇನ್ನೊಂದು ಕೆಲ್ಸದ ಮೂಲಕ ಆಗಿರ್ಬೋದು. ಸೊ ಈ ಪರ್ಸನ್ ಈಗ ಸ್ಟೇಬಲ್ ಆಗಿಲ್ಲ. ಇಲ್ಲಿ ಅವ್ರ ತಪ್ಪು ಅವ್ರಿಗೆ ಅರಿವು ಆಗಿದೆ, ತಪ್ಪು ಮಾಡಿದೆ ಅನ್ನೋ ಒಂದು ಅರಿವು ಆಗಿದೆ ಅವ್ರಿಗೆ. ಓಕೆನಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್, ಸಾರಿ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಈ ಪರ್ಸನ್ಗೆ ನಿಮ್ ಜೊತೆಲಿದ್ದಾಗ ತುಂಬಾನೇ ಈಗೋ, ಅಹಂಕಾರ ಅನ್ನೋದು ಕಾಣ್ತಿದೆ. ಬಟ್ ಈಗೀಗ ಅದೆಲ್ಲ ಇಳ್ದೋಗಿದೆ. ಅವ್ರು ಮಾಡಿರೋ ಕರ್ಮನೇ ಇದು ಅವ್ರ ಕರ್ಮನೇ ಅವ್ರು ತಿಂತಿರೋದು. ಈಗ ಮುಂಚಿನ ರೀತಿಲಿ ಇಲ್ಲ ಆ ಪರ್ಸನ್. ಜಸ್ಟಿಸ್ ಅನ್ನೋದು ಏನು ಇಲ್ಲ ಅವ್ರ ಲೈಫಲ್ಲಿ, ಏನು ಜಸ್ಟಿಸ್ ಆಗ್ತಿಲ್ಲ, ಎಲ್ಲ ಸೈಲೆಂಟ್ ಆಗಿದೆ. ಬಟ್ ಆ ಪರ್ಸನ್ಗೆ ಜವಾಬ್ದಾರಿಗಳನ್ನೋದು ಜಾಸ್ತಿ ಇದೆ. ಅನ್ಕೊಳ್ತಾರೆ ಹ್ಯಾಪಿ ಆಗಿರ್ಬೇಕು, ಹ್ಯಾಪಿ ಫ್ಯಾಮಿಲಿ ಏನಾದ್ರು ಒಂದು ಬೇಕು ಅನ್ನೋ ರೀತಿಲಿ ಈಗ ಅನ್ಸಿದೆ ಆ ಪರ್ಸನ್ಗೆ. ಬಟ್ ಅವರಿಗೆ ಎಲ್ಲೂ ಏನು ಜಸ್ಟಿಸ್ ಅನ್ನೋದು ಆಗ್ತಿಲ್ಲ ಇಲ್ಲಿ, ಬಿಕಾಸ್ ಆಫ್ ಈಗೋ ಈಗಿಲ್ಲ, ಬಟ್ ಪಾಸ್ಟ್ ಅಲ್ಲಿ ತುಂಬಾನೇ ಈಗೋ ಇತ್ತು. ಆ ಈಗೋ ಈಗ ಅವರನ್ನೇ ತಿಂದಿದೆ.
ಅಂಡ್ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಬಿಕಾಸ್ ಜವಾಬ್ದಾರಿಗಳು ಜಾಸ್ತಿ ಇದೆ ಅನ್ಸುತ್ತೆ. ಬೇಕು ನಾನು ಇಷ್ಟು ಅರ್ನ್ ಮಾಡ್ಬೇಕು, ನನ್ಗೆ ಇದು ಇಂಪಾರ್ಟೆನ್ಸ್ ಇದೆ, ನಾನು ಮಾಡ್ಲೇಬೇಕಂತಂದ್ರು ಅವರ ಇಮ್ಮೆಚುರಿಟಿ, ಆ ಥಿಂಕಿಂಗ್ ಪ್ರೋಸೆಸ್ ಅನ್ನೋದು ಅವ್ರನ್ನ ಬಿಡ್ತಿಲ್ಲ. ಆಗ ಏನಾಗುತ್ತೆ, ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದಾರೆ ಆ ಪರ್ಸನ್. ಏನಕ್ಕೂ ಅಪ್ರೋಚ್ ಮಾಡಕ್ ಆಗ್ತಿಲ್ಲ. ಈಗ ಒಂದು ಇಂಟರ್ವ್ಯೂ ಕೊಡ್ತಾರೆ, ಆ ಕಡೆಯಿಂದ ಪಾಸಿಟಿವ್ ಏನಲ್ಲಿ ಇಲ್ಲ ಆ ಪರ್ಸನ್ಗೆ, ಅಥವಾ ಇನ್ನೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಇವರೇ ಸೈಲೆಂಟ್ ಆಗೋಗ್ತಾರೆ. ಈವನ್ ಅವ್ರ ಫ್ಯಾಮಿಲಿನಲ್ಲೂ ಅಷ್ಟೇ ಜಡ್ಜ್ಮೆಂಟ್ ಅನ್ನೋದು ಸಿಕ್ತಿರ್ಬೋದು ಆ ಪರ್ಸನ್ಗೆ. ನೀನ್ ಹಿಂಗಿದ್ಯಾ, ಹಂಗಿದ್ಯಾ, ನೀನ್ ಹಿಂಗ್ ಮಾಡ್ತಾ ಇದೀಯ, ಏನು ಮಾಡ್ತಾ ಇಲ್ಲ, ಮುಂಚೆ ಇದ್ದಾಗಿಲ್ಲ ನೀನು ಅಂತ. ಬಟ್ ಈ ಪರ್ಸನ್ ನೋಡಿ, ನಿಮ್ ಲೈಫಲ್ಲಿ ಈ ಪರ್ಸನ್ ಇದ್ದಾಗ ತುಂಬಾನೇ ಚೆನ್ನಾಗಿತ್ತು. ನೀವೊಂದು ಲಕ್ಕಿ ಚಾರ್ಮ್ ಅನ್ನೋ ರೀತಿಲಿ ನೀವು ಇದ್ರಿ ಇವ್ರ ಲೈಫಲ್ಲಿ, ಆ ಪರ್ಸನ್ಗೆ ಗೊತ್ತಿದೆ. ಬಟ್ ಈಗ ನಿಮ್ಮನ್ ಬಿಟ್ಟು ಅವ್ರು ಬೇರೆಯವ್ರ ಕಡೆ ಹೋದ್ರು, ಸೊ ಇದನ್ನೆಲ್ಲ ಕಳ್ಕೊಂಡ್ರು ಆ ಪರ್ಸನ್. ಅದು ಒಂದು ಟೋಟಲಿ ಈಗ ಅಲ್ಲಿ ಏನ್ ಮಾಡಿದ್ರು ಇಲ್ಲಿ ಅದೇ ಅನ್ಭವಿಸ್ತಿದ್ದಾರೆ. ಈಗ ಯಾವ ಥರ್ಡ್ ಪಾರ್ಟಿನೂ ಇಲ್ಲ, ಅಥವಾ ಇನ್ಫ್ಲೂಯೆನ್ಸರ್ ಥರ್ಡ್ ಪಾರ್ಟಿ ಅಂದಿದ ತಕ್ಷಣ ಯಾರೋ ಇನ್ನೊಬ್ರು ಬೇರೆ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿನೇ ಇರ್ಬೇಕು ಅಂತ ಏನು ಇಲ್ಲ. ಬಟ್ ಯಾರೇ ಥರ್ಡ್ ಪಾರ್ಟಿ ಆಗಿರ್ಲಿ, ಇನ್ಫ್ಲೂಯೆನ್ಸ್ ಮಾಡೋರಾಗಿರ್ಲಿ, ಅಥವಾ ಅವ್ರ ತಾಯಿನೇ ಆಗಿದ್ರು, ಬಟ್ ಈಗ ಅವ್ರಿಗೂ ಅಷ್ಟೊಂದು ಆಗ್ತಿಲ್ಲ. ಬಿಕಾಸ್ ಜಡ್ಜ್ಮೆಂಟ್ ಅನ್ನೋದು ರಾಂಗ್ ವೇನಲ್ಲಿ ಬರ್ತಾ ಇದೆ ಫ್ಯಾಮಿಲಿ ಕಡೆಯಿಂದ. ಓಕೆನಾ, ಈ ಪರ್ಸನ್ ಸೈಲೆಂಟ್ ಆಗಿದ್ದು ಇದು ಸಾಕಾಗಿದೆ. ಬಟ್ ಅನಿವಾರ್ಯ ಈಗ ಸೈಲೆಂಟ್ ಆಗೇ ಇರ್ಬೇಕು, ಏನು ಮಾಡಕ್ ಆಗ್ತಾ ಇಲ್ಲ ಇದು. ಬಿಕಾಸ್ ಏನ್ರಲ್ಲೂ ಜಸ್ಟಿಸ್ ಅನ್ನೋದು ಸಿಗ್ತಾ ಇಲ್ಲ ಈ ಪರ್ಸನ್ಗೆ. ಈ ಪರ್ಸನ್ ಎಲ್ಲಾದ್ರಿಂದ ಹೊರಗ್ ಬರ್ತಾ ಇದಾರೆ, ಪ್ರೋಗ್ರೆಸ್ ಅನ್ನೋದು ಮಾಡಕ್ ಆಗ್ತಿಲ್ಲ, ಕಾನ್ಸಂಟ್ರೇಷನ್ ಅನ್ನೋದು ಇಲ್ಲ ಇಲ್ಲಿ. ಓಕೆನಾ, ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಆ ಪರ್ಸನ್ಗೆ ಏನ್ ಅನ್ಸ್ತಿದೆ ಅಂದ್ರೆ, ಪ್ರಾಬಬ್ಲಿ ನಾನು ಈ ವ್ಯಕ್ತಿನ ಕಳ್ಕೊಳ್ದಿರ, ಬೇರೆಯವ್ರ ಮಾತು ಕೇಳ್ದಿರ, ನಾನು ಹೋಗ್ದಿರ ಇದ್ದಿದ್ರೆ ಇವತ್ ನಾನು ತುಂಬಾ ಚೆನ್ನಾಗಿರ್ತಿದ್ದೆ ಅನ್ನೋ ಒಂದು ಥಾಟ್ ಇದೆ. ಬಟ್ ಅವರೆಲ್ಲ ಕಳ್ಕೊಂಡಿದ್ದಾರೆ. ಹೋಗೋರ್ನ ತಡಿಬಾರ್ದು, ಇರೋರ್ನ ಕಳಿಸ್ಬಾರ್ದು ಅಷ್ಟೇ. ಅದೇ ಹೇಳ್ತಾ ಇದ್ದೀನಲ್ಲ, ಅವ್ರ ಲೈಫಿಗೆ ಏನು ಕರೆಕ್ಟ್ ಆಗಿಲ್ಲ, ಎಲ್ಲ ಎಂಡಿಂಗ್ ಹಾರ್ಟ್ ಬ್ರೇಕ್ಸ್. ಬಟ್ ಸ್ಟಿಲ್ ನೋಡಿ, ಈಗ್ಲೂ ಆ ಪರ್ಸನ್ಗೆ ಆ ಇಮ್ಮೆಚುರಿಟಿ, ಆ ಚೈಲ್ಡಿಶ್ನೆಸ್ ಅನ್ನೋದು ಹೋಗಿಲ್ಲ, ಜವಾಬ್ದಾರಿ ಬಂದಿಲ್ಲ ಆ ಪರ್ಸನ್ಗೆ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದಾಗ್ಲಿ, ಇಲ್ಲ ನಾನು ಈ ರೀತಿ ಮಾಡ್ಬೇಕು ಹಾಗೆ ಹೀಗೆ ಅಂತ ಟೋಟಲಿ ಅವ್ರು ಹೆಂಗ್ ಅನ್ಭವಿಸ್ತಿದ್ದಾರೆ ಅಂತಂದ್ರೆ, ಅವ್ರ ಫ್ಯಾಮಿಲಿನೇ ಅವ್ರಿಗೆ ಒಂಥರ ಉಲ್ಟಾ ಆಗ್ಬಿಟ್ಟಿದ್ದಾರೆ. ಈಗ ಪ್ಲೇಟ್ ಉಲ್ಟಾ ಮಾಡಿದ್ರೆ ಹೆಂಗೆ, ಆ ರೀತಿ ಆಗ್ಬಿಟ್ಟಿದ್ದಾರೆ ಅವರು. ತುಂಬಾ ನೆಗೆಟಿವಿಟಿನ ಅನುಭವಿಸ್ತಿದ್ದಾರೆ ಇಲ್ಲಿ. ನಿಮ್ಮ ಪರ್ಸನ್ ನಿಮಗೆ ಮೋಸ ಮಾಡಿ ಬಿಟ್ಟೋದಂತ ಪರ್ಸನ್ ಖಂಡಿತ ಇಲ್ಲಿ ಕರ್ಮ ಅನ್ನೋದು ಅನುಭವಿಸ್ತಿದ್ದಾರೆ. ಯಾವ್ದ್ರಲ್ಲೂ ಕಾನ್ಸಂಟ್ರೇಷನ್ ಇಲ್ಲ, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಕ್ ಆಗ್ತಿಲ್ಲ. ಅಂಡ್ ಇಲ್ಲಿ ಹಾರ್ಟ್ ಬ್ರೇಕ್ಸ್, ಈಗ ಥರ್ಡ್ ಪಾರ್ಟಿ ಯಾರಾದ್ರೂ ಬೇರೆಯವ್ರು ಇದ್ರು ಅನ್ಸುತ್ತೆ, ಅವ್ರ ಜೊತೆಲಿ ಹಾರ್ಟ್ ಬ್ರೇಕಪ್, ಬ್ಯಾಲೆನ್ಸಿಗೆ ಬರ್ತಿಲ್ಲ, ಏನು ಎಲ್ಲ ಎಂಡ್ ಆಗ್ತಿದೆ. ಸ್ಟಾರ್ಟ್ ಆಗಕ್ ಮುಂಚೆನೆ ಎಂಡ್ ಆಗ್ತಿದೆ. ಈ ಪರ್ಸನ್ಗೆ ಏನಂದ್ರೆ ಒಂದು ಮೈಂಡ್ ಸೆಟ್ ಸ್ಟಾರ್ಟ್ ಆಗಕ್ ಮುಂಚೆನೆ ತುಂಬಾ ಆಲೋಚನೆ ಮಾಡ್ಬಿಡ್ತಾರೆ. ಬಟ್ ಅಲ್ಲಿ ಏನು ಸ್ಟಾರ್ಟ್ ಆಗ್ತಿಲ್ಲ, ಅದು ಅಲ್ಲಿಗೆ ಎಂಡ್ ಆಗ್ತಾ ಇದೆ ಅದು. ಓಕೆನಾ, ಅವರು ಪ್ರಾಕ್ಟಿಕಲ್ ಆಗಿ ತಗೊಳಕ್ಕೂ ಆಗ್ತಿಲ್ಲ, ನೆಗೆಟಿವಿಟಿನ ಇದು ಅಂತ ನೋಡಕ್ಕೂ ಆಗ್ತಿಲ್ಲ. ಬಟ್ ಅವ್ರ ಕರ್ಮ ಅವ್ರು ಅನುಭವಿಸಿ ತೀರ್ಲೇಬೇಕು, ಅದೇ ಆಗಿದೆ ಇಲ್ಲಿ. ಓಕೆನಾ, ಅದನ್ನೇ ಅವ್ರು ಅನುಭವಿಸ್ತಿದ್ದಾರೆ. ತುಂಬಾ ಜನ ರೀಡಿಂಗ್ ಮಾಡಿದಾಗ ನಾನು ನೋಡ್ತೀನಿ, ಮೇಡಮ್ ಆ ಪರ್ಸನ್ಗೆ ಕರ್ಮ ಕಾಡ್ತಿದ್ಯಾ ಹೇಳಿ ಅಂತೀರಾ. ನೋಡಿ, ಕರ್ಮ ಅನ್ನೋದು ಅವ್ರ ಪಾಪದ ಕೂಡ ತುಂಬಿಸೋದಿಕ್ಕೇನೆ ಇನ್ನೊಬ್ರು ಲೈಫಲ್ಲಿ ಆಟ ಆಡಕ್ ಬಂದಿರ್ತಾರೆ ಅವ್ರು. ಅದು ಒಂದು. ನಾವ್ ಯಾವಾಗ ಅವ್ರ ಮುಂದೆ ನಾವು ಗೆಲ್ತಾ ಹೋಗ್ತೀವಲ್ವಾ, ಖಂಡಿತ ಇವನ್ ಅದು ಸಹ ಕರ್ಮನೇ. ಇಲ್ಲಿ ಹೆಂಗೆ ಅಂದ್ರೆ, ಯಾರಿಗೂ ಸೀರಿಯಸ್ನೆಸ್ ಅನ್ನೋದು ತುಂಬಾ ಕಮ್ಮಿ. ನನ್ನ ಲೈಫ್ ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಂಡ್ಬಿಡ್ತಾರೆ, ಡಿಪೆಂಡ್ ಆಗ್ಬಿಟ್ಟಿರ್ತಾರೆ ಆ ಪರ್ಸನ್. ಇವ್ರು ಉಸಿರಾಡೋದೇ ಆ ಪರ್ಸನ್ ಮೆಸೇಜ್ ಇಂದ, ಕಾಲ್ ಇಂದ ಅಂತ ಅನ್ನಿಸ್ಬಿಡುತ್ತೆ. ಅರ್ಥ ಆಗುತ್ತೆ ಒಂದ್ ಸಿಚುವೇಶನ್. ಬಟ್ ಏನಂತಂದ್ರೆ, ಯಾರೇ ಆಗ್ಲಿ ಅವ್ರು ನಮಗ್ ಮೋಸ ಮಾಡ್ತಾರೆ ಅಂದ್ರೆ, ಈವನ್ ನಾವು ಓವರ್ ಆಗಿ ಡಿಪೆಂಡ್ ಆಗಿರ್ತೀವಿ ಆ ಪರ್ಸನ್ ಮೇಲೆ, ತುಂಬಾ ಓವರ್ ಆಗಿ ಅಟೆನ್ಷನ್ಸ್ ಕೊಡ್ತಿರ್ತೀವಿ. ಸೊ ಆಗ ಆ ಪರ್ಸನ್ ಆ ರೀತಿ ಮಾಡ್ತಾರೆ.
ಅಥವಾ ಅವ್ರು ಒಬ್ರ ಹತ್ರ ಮಾತಾಡಿದ ತಕ್ಷಣ ನಾವು ಸಂಬಂಧ ಕಟ್ಬಿಡ್ತೀವಿ, ಥರ್ಡ್ ಪಾರ್ಟಿ ಅಂತ ತಂದ್ಬಿಡ್ತೀವಿ. ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಿರ್ತೀವಿ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಏನಾಗುತ್ತೆ, ನಾವ್ ಏನ್ ಯೋಚನೆ ಮಾಡ್ತಿರ್ತೀವೋ ನಮ್ ಲೈಫ್ ಅಲ್ಲಿ ಎಕ್ಸಾಕ್ಟ್ ಆಗಿ ಅದೇ ಆಗುತ್ತೆ. ಸೊ ಯಾವತ್ತೇ ಆಗ್ಲಿ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ನೆಗೆಟಿವ್ ಥಿಂಕ್ ಬರುತ್ತೆ, ಅದನ್ನ ಪಾಸಿಟಿವ್ ಥಿಂಕ್ ಆಗಿ ಅದನ್ನ ಕನ್ವರ್ಟ್ ಮಾಡ್ಬೇಕು. ಆಗ್ಲೇ ನಾವು ಲೈಫ್ ಅಲ್ಲಿ ಗೆಲ್ಲೋದಕ್ಕಾಗೋದು. ಡಿಟ್ಯಾಚ್ಮೆಂಟ್ ಈಸ್ ಎ ಮೋರ್ ಇಂಪಾರ್ಟೆಂಟ್ ದೆನ್ ಅಟ್ಯಾಚ್ಮೆಂಟ್. ಅಷ್ಟೇ, ನಾನು ಎಲ್ರಿಗೂ ನಾನು ಅದನ್ನೇ ಹೇಳೋದು. ರೀಡಿಂಗ್ ಬಂದವರಿಗೂ ನಾನು ಅದನ್ನೇ ಹೇಳ್ಕೊಡ್ತೀನಿ. ನಾವು ಫಸ್ಟ್ ಚೇಂಜ್ ಆಗಿದ್ ಕೂಡಲೇ ಅಲ್ಲಿ ಆ ಕಡೆಯಿಂದ ಅವರು ಚೇಂಜ್ ಆಗ್ತಾರೆ. ಬಟ್ ಅಲ್ಲಿ ಆ ಪರ್ಸನ್ ಪಾಸಿಟಿವ್ ಏನಲ್ಲಿ ನಮ್ ಕಡೆ ಚೇಂಜ್ ಆಗಿ ಬರೋಷ್ಟರಲ್ಲಿ ಇಲ್ಲಿ ನಾವೇ ಚೇಂಜ್ ಆಗ್ಬಿಟ್ಟಿರ್ತೀವಿ, ನಾವೇ ಬೇಡ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿರ್ತೀವಿ. ಓಕೆನಾ? ಯೂನಿವರ್ಸ್ ಗೈಡೆನ್ಸ್ ಕೊಡಿ ಓವರ್ ಆಲ್ ಈ ರೀಡಿಂಗ್ ಮೇಲೆ. ಸಿ, ಇಲ್ಲಿ ಕೆಲವರು ಈ ಪರ್ಸನ್ಗೆ ಕರ್ಮ ಕಾಡ್ತಿದ್ಯಾ ಅನ್ನೋ ಅಷ್ಟಕ್ಕೆ ನೀವು ವಿಡಿಯೋಗೆ ಬಂದಿರ್ಬೋದು. ಬಟ್ ಇಲ್ಲಿ ನೀವು ಮೇಲ್ನೋಟಕ್ಕೆ ಹೇಗಿದ್ದೀರಾ ಅಂತಂದ್ರೆ, ನನ್ಗೆ ಈ ಪರ್ಸನ್ ಬೇಡ, ಅವ್ರು ಅನ್ಭೋಗ್ಸ್ಲಿ ಅನ್ನೋ ರೀತಿಲಿ ನೀವು ಇದ್ದೀರಾ. ಓಕೆನಾ? ಸೊ ಫೈನಲಿ ನಿಮ್ ಕರ್ಮ ಅನ್ನೋದು ಎಂಡ್ ಆಗ್ತಿದೆ, ಆ ಪರ್ಸನ್ಗೆ ಬಿಗಿನಿಂಗ್ ಆಗ್ತಿದೆ ಕರ್ಮ ಅನ್ನೋದು. ಓಕೆನಾ? ಜಾಸ್ತಿ ತಲೆ ಕೆಡ್ಸ್ಕೊಬಿಡಿ. ನೀವು ಬೇಡ ಅಂದಿದ್ದೀರಾ, ಬೇಡ ಅಂತ ಬಿಟ್ಬಿಡಿ. ಅವ್ರ ಕರ್ಮ ಅನ್ಭವಿಸ್ತಾರೋ ಅಥವಾ ಇನ್ನೂ ಚೆನ್ನಾಗೇ ಇರ್ತಾರೋ. ಒಳಗೆ ಬೇರೆ ಇರುತ್ತೆ, ಹೊರಗೆ ಬೇರೆ ಇರುತ್ತೆ. ಈಗಿನ ಪ್ರಪಂಚಕ್ಕೆ ನಾವ್ ಹಿಂಗೆ ಕರ್ಮ ಅನ್ಭವಿಸ್ತಿದೀವಿ ಅಂತ ತೋರ್ಸ್ಕೊಂಡು ಯಾರು ಬದುಕಕ್ಕಂತೂ ಆಗೋದಿಲ್ಲ. ಅದಂತೂ ಸತ್ಯ. ಓಕೆನಾ? ಈಗ ನಮ್ ಕಷ್ಟಗಳನ್ನ ನಾವ್ ಅನ್ಭವಿಸ್ತಿರ್ತೀವಿ, ಒಳಗೆ ಇಟ್ಕೊಳ್ತೀವಿ ಹೊರತು ಎಲ್ಲದನ್ನು ನಾವು ಆಚೆ ಎಕ್ಸ್ಪ್ರೆಸ್ ಮಾಡ್ತೀವ ನಾವು? ಇಲ್ಲ. ಸೊ ಇದು ಹಾಗೇನೆ ಅವ್ರ ಕರ್ಮ ಅನ್ಭೋಗಿಸ್ತಿದ್ದಾರೆ. ಸೊ ಅವ್ರ ಕರ್ಮ ಅನ್ಭೋಗಿಸ್ತಾರೋ ಬಿಡ್ತಾರೋ ಇನ್ನೊಂದು. ನೀವು ಮೈಂಡ್ ಸೆಟ್ ಇಂದ ಇದನ್ನ ತೆಗ್ದಾಕಿ ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ, ನಿಮ್ ಲೈಫ್ ನ ನೀವು ಇನ್ನೂ ಚೆನ್ನಾಗಿ ಇಟ್ಕೊಳ್ಳಿ. ಅವ್ರಿಗೆ ಈಗ ಅನ್ಸಿದೆ ನಿಮ್ ವ್ಯಾಲ್ಯೂ ಏನು ಅಂತ ಗೊತ್ತಾಗಿದೆ. ಬಟ್ ಆಗ ಇನ್ನೂ ಅನ್ಸುತ್ತೆ ಆ ಪರ್ಸನ್ಗೆ, ಅಯ್ಯೋ ನಾನು ಯಾವ ತರದವ್ರನ್ನ ಕಳ್ಕೊಂಡ್ಬಿಟ್ಟೆ ಅಂತ ಅನ್ನೋದು. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಇದು ಜನರಲ್ ರೀಡಿಂಗ್. ಥ್ಯಾಂಕ್ ಯು ಗೈಸ್, ಬೈ.